ನೋಡಿ ಈ ಗಿಡ ಕಾಣಿಸ್ತಾ ಇದೆಯಲ್ಲ, ಇದು ತೀಟೆ ಸೊಪ್ಪು ಅಂತೀವಿ ನಾವು. ಇದನ್ನ ಮುಟ್ಕೊಂಡ್ರೆ ಇದನ್ನ ಮುಟ್ಟಿದ್ರೆ ಕೈ ಕಾಲು ಎಲ್ಲ ನವೆ ಆಗುತ್ತೆ, ಕೆರೆತ ಆಗುತ್ತೆ, ಗುಳ್ಳೆಗಳಾಗ್ತವೆ, ಇನ್ಫೆಕ್ಷನ್ ಆಗಂತದ್ದು ಇರುತ್ತೆ. ಇವನ್ ಮುಟ್ಕೊಂಡಾಗ ಅವತ್ತು ಬಂದಂತ ಸಂದರ್ಭದಲ್ಲಿ ಎಷ್ಟು ತೊಂದರೆ ಆಗುತ್ತೆ ಜನಗಳಿಗೆ, ಎಷ್ಟು ಉರಿ ಬಾಧೆಗಳಾಗುತ್ತೆ. ನೋಡಿ ಇದನ್ನ ನೋಡಿ, ಆ ಕಳ್ಳೆ ನೋಡಿ, ಅಲ್ಲಿಂದ ಹೋಗಕ್ಕೆ ಏನಿಲ್ಲ, ಅಷ್ಟು ಸೀಮೆ ಜಾಲಿ ಬರ್ದಿದೆ. ನೋಡಿ ಇದನ್ನ ನಮ್ಮ ಜನ, ಎಷ್ಟು ಅಮಾಯಕ ಜನಗಳು ಅಲ್ಲಿನ ಕಳ್ಳೆ ಕಡ್ದ್ಬಿಟ್ಟು ಕೋಡಿಗೆ ಅಡ್ಡ ಹಾಕಿದ್ದಾರೆ. ಇದೆಲ್ಲ ಇದು ಮಾಡಬಾರ್ದು, ಯಾಕಂದ್ರೆ ಇದು ಸಾರ್ವಜನಿಕ ಆಸ್ತಿ ಪಾಸ್ತಿ, ನಾವು ಕಾಪಾಡ್ಕೋಬೇಕಾದ್ ನಮ್ ಧರ್ಮ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಚೇತನ್ ಕುಮಾರ್. ನೋಡಿ, ಜೀವನಾಡಿ ಮದ್ಲೂರ್ ಕೆರೆ ಕೋಡಿ ಹರಿತಾ ಇದೆ. ಎಲ್ರಿಗೂ ಕೂಡ ಇಲ್ಲಿನ ಭಾಗದ ರೈತರಿಗೆ ಬಹಳ ಸಂತೋಷ ಸುದ್ದಿ. ಆದ್ರೆ ಇಲ್ಲಿನ ಒಂದು ಲೋಪ ಅಂದ್ರೆ, ಯಾಕಂದ್ರೆ ಈ ರೀತಿ ಒಂದು ಯಾವುದೇ ಒಂದು ಕೆರೆ ಕೋಡಿ ಹರಿತಾ ಇದೆ ಅಂದ್ರೆ ಜನಗಳು ಸಂತೋಷದಿಂದ ಬಂದು ಅದನ್ನ ಕಣ್ತುಂಬಿಕೊಳ್ಳಕ್ ಬರ್ತಾರೆ. ಅದೇ ನೋಡಿ, ಇಲ್ಲಿ ಕಲ್ಲುಗಳು, ಈ ರೀತಿ ಗುಂಡಿಗಳಿದ್ದಾಗ ಯಾರಿಗಾದ್ರೂ ಏನಾದ್ರು ಅನಾಹುತ ಆದ್ರೆ ಇದಕ್ಕೆ ಜವಾಬ್ದಾರರು ಯಾರು? ಆದಷ್ಟು ಕೂಡ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಗಮನ ವಹಿಸಬೇಕಾಗ್ತದೆ. ಜೊತೆಗೆ ಇಲ್ಲಿ ತೀಟೆ ಸೊಪ್ಪಿದೆ. ಯಾಕಂದ್ರೆ ನಾಳೆ ಶಾಸಕರು ನಾಡಿದ್ದು ಅಥವಾ ಬಂದು ಭಾಗಿಯಾಗಿಸುವ ಸಂದರ್ಭದಲ್ಲಿ ಜನಗಳು ಹೆಚ್ಚಾದಾಗ ಈ ರೀತಿ ತೀಟೆ ಸೊಪ್ಪು ಏನಾದ್ರು ಆದಾಗ ಅವರಿಗೆ ಅನಾರೋಗ್ಯ ಆಗುವ ಒಂದು ಸಮಸ್ಯೆ ಬರ್ಬೋದು. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲವನ್ನು ಕೂಡ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನ ಶೀಘ್ರವೇ ಒಂದು ಸುಸಜ್ಜಿತವಾಗಿ ಮಾಡಬೇಕೆಂದು ತಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ತೇನೆ. ಜೊತೆಗೆ ಇಲ್ಲಿನ ಸ್ಥಳೀಯರಿರ್ತಕ್ಕಂಥ ರಾಜಣ್ಣ ಅವರು ನಮ್ಮ ಜೊತೆ ಇರ್ತಾರೆ, ಮಾತಾಡಿಸೋಣ ಇಲ್ಲಿನ ಲೋಪಗಳೇನು. ಇನ್ನೊಂದು ದಿನ ನಾಳೆ ನಾಡ್ದು ಶಾಸಕರು ಇಲ್ಲಿ ಬಂದಾಗ ಭಾಗಿನ ರಪ್ಪಿಸಿದಾಗ ಇಲ್ಲಿ ಯಾವ್ಯಾವ ರೀತಿ ಘಟನೆಗಳು ಆಗಬಾರ್ದು ಅಂತಕ್ಕಂಥ ಒಂದು ದೃಷ್ಟಿಕೋನದಿಂದ ರೈತರುಗಳಿಗೆ ಬಂದಿರತಕ್ಕಂಥ ಜನಗಳು ಇದನ್ನ ವೀಕ್ಷಣೆ ಮಾಡ್ಬೇಕಾದ್ರೆ ಅವ್ರಿಗೆ ಯಾವುದೇ ತರಹದ ಅಡೆತಡೆಗಳು ಆಗಬಾರ್ದು. ಯಾಕೆಂದ್ರೆ ಗುಂಡಿಗಳಿದಾವೆ, ಕಲ್ಲುಗಳು ಸಿಕ್ಕಾಪಟ್ಟೆ ಇದಾವೆ, ಕಳ್ಳೆ ಇದೆ. ಅಲ್ಲಿ ನೋಡಿ ನೀರು ಯಾವ ರೀತಿ ಹೋಗ್ತಾ ಇದೆ. ಒಂದು ಕಟ್ಟಡವನ್ನ ನಿರ್ಮಿಸಿದ್ದಾರೆ, ಆ ರೀತಿ ನೀರು ಹೋದಾಗ ಅದು ಲೂಸ್ ಆಗುತ್ತದೆ ಕಟ್ಟಡ, ನಾಳೆ ದಿನ ಅದು ಅನಾಹುತ ಕೂಡ ಆಗಬಹುದು. ಹಾಗಾಗಿ ಹೆಚ್ಚಿನದಾಗಿ ಇದ್ರ ಬಗ್ಗೆ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಗಮನ ವಹಿಸಬೇಕು ಅಂತಕ್ಕಂಥದ್ದನ್ನ ನಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ತೇನೆ. ನಾನು ಇವತ್ತು ಈ ಮದ್ಲೂರ್ ಕೆರೆ ಕೋಡಿ ಬಿದ್ದಿರೋದನ್ನ ವೀಕ್ಷಣೆ ಮಾಡ್ಬೇಕು ಅಂತ ಬಂದು ನೋಡಿದ್ವಿ. ತುಂಬಾ ಸಂತೋಷ ಆಯ್ತು. ಈ ಸತತವಾಗಿ 112 ದಿನ ಹರಿದಂತ ಈ ನೀರು ಕೋಡಿ ಮುಖಾಂತರ ಹರಿತಾ ಇದೆ. ಆದ್ರೆ ಇಲ್ಲಿ ಸಂಬಂಧಪಟ್ಟಂತ ಈ ಸ್ಥಳೀಯ ಪಂಚಾಯತಿ ವ್ಯಾಪ್ತಿಯ ಅಧಿಕಾರಿಗಳಿರ್ಬೋದು, ಸಂಬಂಧಪಟ್ಟ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತ, ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿರ್ಬೋದು, ಇಲ್ಲಿನ ನಡೆದಿರ್ತಕ್ಕಂಥ ಈ ಘಟನೆಗಳನ್ನ ನೋಡ್ತಾ ಇದ್ರೆ ನಾಳೆ ಯಾರಾದ್ರೂ ವೀಕ್ಷಣೆ ಮಾಡಕ್ಕೆ ಅಂತಂದೇಳಿ ಇಲ್ಲಿ ಬಂದಾಗ ಈ ಕಲ್ಲು ಕೊರೆದೋಗಿರೋದಿರ್ಬೋದು, ಆ ಗುಂಡಿ ಬಿದ್ದಿರೋದಿರ್ಬೋದು, ಅಕಸ್ಮಾತ್ ಯಾರಾದ್ರೂ ಇಲ್ಲಿ ನೋಡಕ್ ಬಂದಂತ ಮಕ್ಕಳು ಮರಿಗಳು, ವಯಸ್ಸಾದಂತ ವಯಸ್ಕರರು ಬಂದು ನೋಡಿದಾಗ ಈ ಗುಂಡಿಗಳಲ್ಲಿ ಈ ತರ ನಡೆದಿದೆ. ಆಮೇಲೆ ಈ ಭಾಗದಲ್ಲಿ ನೋಡಿ, ಈ ಭಾಗದಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಕೆರೆ ಇದು. ಇಷ್ಟು ದೊಡ್ಡ ಕೆರೆ, ಇಷ್ಟು ಅಧ್ವಾನ ಹಾಳಾಗ್ತಾ ಇದೆ. ಗೆಂಟೆಗಳು ಬೆಳೆದಿದ್ದಾವೆ, ಕಳ್ಳೆ ಗಿಡಗಳು ಬೆಳೆದಿದ್ದಾವೆ, ಇಲ್ಲಿ ಮುಳ್ಳು ಗಿಡಗಳು ಇದಾವೆ, ಕಲ್ಲೆಲ್ಲ ಬಿದ್ದೋಗಿದಾವೆ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ, ಆ ಸೇತುವೆ ಇದೆ, ಮೇಲ್ಗಡೆ ದೊಡ್ಡದಾಗಿರ್ತಕ್ಕಂಥ ರೋಡು, ಎಲ್ಲ ವಾಹನಗಳು ಓಡಾಡ್ತಾ ಇದಾವೆ. ಅಲ್ಲಿ ಆ ಹೋಗೋಂತ ಜಾಗದಲ್ಲಿ ಈ ಕೋಡಿಯಿಂದ ಹರಿದಂತ ನೀರು ಒಂದೇ ಭಾಗದಲ್ಲಿ ಆ ಬ್ರಿಡ್ಜ್ ಪಕ್ಕದಲ್ಲೇ ಹೋಗ್ತಾ ಇದೆ. ಆ ಪಿಲ್ಲರ್ ಇದೆ, ಆ ಪಿಲ್ಲರ್ ಕೆಳಗಡೆನೆ ನೀರು ಹರಿತಾ ಇರೋದ್ರಿಂದ ನಾಳೆ ಅಲ್ಲಿ ವಾಹನಗಳು ಓಡಾಡೋಂಥ ಜಾಗ ಪಿಲ್ಲರಿ ಡ್ಯಾಮೇಜ್ ಆಗಬಹುದು. ಅದು ಸಾರ್ವಜನಿಕರಿಗೆ ತೊಂದರೆ ಆಗೋಂಥ ಜಾಗ ಅದು. ಅದನ್ನ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು, ಈ MI ಇಲಾಖೆಯಿಂದ ಅಧಿಕಾರಿಗಳು ಅದನ್ನ ಗಮನ ಇಟ್ಟು ನೋಡಿ ಆ ಒಂದು ಆಗಿರ್ತಕ್ಕಂಥ ಅಚಾತುರ್ಯಗಳನ್ನ ಸರಿಪಡಿಸ್ಬೇಕು. ಆಮೇಲೆ ಈ ಸುತ್ತ ಇರ್ತಕ್ಕಂಥ ಈ ಕೆರೆ ಕೋಡಿ ಪಕ್ಕದಲ್ಲಿ ಇರ್ತಕ್ಕಂಥ ಗಿಡ ಗೆಂಟೆಗಳಿರ್ಬೋದು, ಈ ಕಳ್ಳೆ ಬೇಲಿ ಗಿಡಗಳಿರ್ಬೋದು, ಇವನ್ನೆಲ್ಲ ಕ್ಲೀನ್ ಮಾಡೋಂಥದ್ದು ಆಗ್ಬೇಕು. ಈ ಕಲ್ಲುಗಳೆಲ್ಲ ಕೋಡಿ ಬಿದ್ದ ಕೊರೆದೋಗಿರೋಂಥ ಕಲ್ಲುಗಳನ್ನ ತರಿಸಿ ಇಲ್ಲಿ ಇಡೋಂಥ ಕೆಲಸ ಆಗ್ಬೇಕು. ಅಧಿಕಾರಿಗಳು ಇದಕ್ಕೆ ಗಮನ ಹರಿಸಿ ಮಾಡ್ಬೇಕಾಗುತ್ತೆ. ಇದು ಸಾರ್ವಜನಿಕರ ಕೆಲಸ, ಇದು ರೈತರಿಗೆ ಅನುಕೂಲ ಆಗಂತ ಕೆಲಸ. ಇದು ಯಾರ ಒಬ್ಬರ ಸೊತ್ತಲ್ಲ, ಇದು ಸಾರ್ವಜನಿಕರ ಆಸ್ತಿ. ಇದು ನಮ್ಮ ರೈತರ ಜೀವನಾಡಿ, ನಮ್ಮ ತಾಲೂಕಿನ ಜೀವನಾಡಿ ಇದು. ಇದನ್ನ ನಾವು ಉಳಿಸ್ಕೋಬೇಕಾಗುತ್ತೆ, ಇದನ್ನ ಕಾಪಾಡ್ಕೋಬೇಕಾಗುತ್ತೆ. ನಾಳೆ ಇನ್ನೂ ಹೆಚ್ಚಿನ ನೀರು ಬಂದಾಗ, ಇನ್ನೂ ಹೆಚ್ಚಿನ ಮಳೆ ಆದಂತ ಸಂದರ್ಭದಲ್ಲಿ ಇದು ಕೊಚ್ಚಿ ಹೋದ್ರೆ ಅದು ಸಮಸ್ಯೆಗಳು ಮುಂದೆ ಉದ್ಭವ ಆಗುತ್ತೆ. ಅದನ್ನ ಈ ಕೂಡಲೇ ಎಚ್ಚರಿಸ್ಕೊಂಡು ಅಧಿಕಾರಿಗಳು ಇದನ್ನ ಸರಿ ಮಾಡಿಸ್ಬೇಕು. ಯಾಕಂದ್ರೆ ನಾಳೆ ನಮ್ಮ ಶಾಸಕರು ಬರೋರಿದ್ದಾರೆ, ನಮ್ಮ ಸಚಿವರು ಬಂದು ಇಲ್ಲಿ ಬಾಗಿನ ಹರಿಸ್ತಾರಿದ್ದಾರೆ ಅಂತ ಸಂದರ್ಭದಲ್ಲಿ ಸಾವಿರಾರು ಜನ ಬರ್ತಾರೆ. ಆ ಬಂದಂತ ಸಂದರ್ಭದಲ್ಲಿ ಯಾರಾದ್ರೂ ಕೈಯ ಕಾಲ ಜಾರಿ ಕೆಳಗಡೆ ಬಿದ್ರಿ ಅವ್ರಿಗೆ ನೋವು, ತೊಂದರೆಗಳಾಗುತ್ತೆ. ಅದಾಗದಂತೆ ಮುನ್ನೆಚ್ಚರಿಕೆಯಾಗಿ ಇದನ್ನ ಸರಿ ಮಾಡಬೇಕು ಅಂತಂದೇಳಿ ನಾನು ಈ ಮೂಲಕ ಆ ಒಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಇಲಾಖೆಯವರಿಗೆ ಹಾಗೂ ಸ್ಥಳೀಯ ಪ್ರತಿನಿಧಿಗಳಿಗೆ, ಇಲ್ಲಿರ್ತಕ್ಕಂಥ ಸಾಮಾನ್ಯ ಜನರಿಗೆ, ರೈತರಿಗೆ ನಾನು ಇಲ್ಲಿ ಈ ಮೂಲಕ ಒಂದು ಮನವಿ ಮಾಡ್ತೀನಿ. ಹಾಗೇನೆ ನಮ್ಮ ಶಾಸಕರು
ನಮ್ಮ ನೆಚ್ಚಿನ ನಾಯಕರು ಬರದನಾಡಿನ ಭಗೀರಥ ಜಲಚಂದ್ರ ಖ್ಯಾತಿಯ ಜಯಚಂದ್ರ ಸಾಹೇಬರಿಗೆ ಈ ಮೂಲಕ ಮನವಿ ಮಾಡ್ತೀನಿ. ನೀವು ಇದನ್ನ ನೋಡಿ ಖುದ್ದು ಈ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಿ ಇದನ್ನ ಸರಿ ಮಾಡಿಸಲೇಬೇಕು. ಖಂಡಿತವಾಗ್ಲೂ ಇದು ತೊಂದರೆ ಆಗ್ಬಿಡುತ್ತೆ ಮುಂದೆ ಅಂತಂದೇಳಿ ನಾನು ನಮ್ಮ ಸಾಹೇಬರಲ್ಲೂ ಕೂಡ ಮನವಿ ಮಾಡ್ತೀನಿ. ದಯವಿಟ್ಟು ಇದನ್ನ ನೀವು ಇಷ್ಟೊಂದೆಲ್ಲ ಮಾಡಿದ್ರೆ ಇದೊಂದು ಸಣ್ಣ ಕೆಲಸ ಮಾಡಬೇಡಿ. ನಿಮ್ಮ ಹೆಸರು ನಮ್ಮ ತಾಲೂಕಿನಲ್ಲಿ ಶಾಶ್ವತವಾಗಿ ಅಜರಾಮರವಾಗಿ ಉಳಿಯುತ್ತೆ. ಆಮೇಲೆ ನಾನು ಅವರ ಜಯಚಂದ್ರ ಸಾಹೇಬರ ಒಬ್ಬ ಅಭಿಮಾನಿಯಾಗಿ ನನ್ನ ಒಂದು ಮನವಿ, ಈ ಕೆರೆ ಕೋಡಿ ಹತ್ರ ಅವ್ರ ಹೆಸರು ಇಡೋದಾಗ್ಲಿ ಒಂದು ಪ್ರತಿಮೆ ಮಾಡೋದಾಗ್ಲಿ ಮಾಡಬೇಕು ಅನ್ನೋದನ್ನ ನಾನು ಈ ಮೂಲಕ ನಾನು ನಮ್ಮ ತಾಲೂಕಿನ ರೈತರಲ್ಲಿ ಆದಷ್ಟು ತೆರವುಗೊಳಿಸಂತ ಕೆಲಸನ ಸ್ಥಳೀಯ ಪಂಚಾಯತಿ ಅಧಿಕಾರಿಗಳಾಗಿರ್ಲಿ, ಸ್ಥಳೀಯ ಗ್ರಾಮದಂತವರಾಗಿರ್ಲಿ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಕೂಡಲೇ ಕ್ರಮ ಜರುಗಿಸಿ ನಂತರ ಶುಚಿತ್ವ ಮಾಡೋಂತ ಇದನ್ನ ಕಾಪಾಡೋಂತ ಕೆಲಸ ಮಾಡಬೇಕು. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ನೂತನ ಸನ್ವಿಷನ್ ಆಪ್ಟಿಕಲ್ಸ್, ನಿಮ್ಮ ತಪಾಸಣೆ ನಮ್ಮ ಆದ್ಯತೆ, ನಮ್ಮ ಸೇವೆಗಳು. ಬ್ಲೂಟೂತ್ ಮಾದರಿಯ ಕನ್ನಡಕ ವಿತರಣೆ, 1 ವರ್ಷ ಫ್ರೀ ವಾರಂಟಿ. ತಪಾಸಣೆ ಆದ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಕನ್ನಡಕ ದೊರೆಯುತ್ತದೆ. ಬ್ಲೂಟೂತ್ ಕನ್ನಡಕದಲ್ಲಿ ಫೋನಲ್ಲೂ ಮಾತನಾಡಬಹುದು. ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಕನ್ನಡಕ ದೊರೆಯುತ್ತದೆ.